2026ನೇ ಇಸ್ವಿ ಮಿಥುನ ರಾಶಿಯವರಿಗೆ ಇದೊಂದು ವಿಶೇಷವಾದ ಕಥೆಯನ್ನು ಹೊತ್ತು ತರ್ತಾ ಇದೆ. ಇದು ಸುಮ್ಮನೆ ಒಂದು ವರ್ಷ ಅಷ್ಟೇ ಅಲ್ಲ, ಇದು ಮಾಡಿದ ಕರ್ಮದ ಫಲವನ್ನು ಅಳೆಯುವ ಒಂದು ತಕ್ಕಡಿ ಇದ್ದಾಗೆ. ಹಾಗಿದ್ರೆ ಈ ವರ್ಷ ಕಠಿಣ ಪರಿಶ್ರಮದ್ದ ಅಥವಾ ಅದೃಷ್ಟದ ಅಲೆಯಲ್ಲಿ ತೇಲೋದಕ್ಕ? ಬನ್ನಿ, ಇದರ ಹಿಂದಿನ ರಹಸ್ಯವನ್ನ ಒಟ್ಟಿಗೆ ತಿಳಿದುಕೊಳ್ಳೋಣ. ಹಾಗಾದ್ರೆ 2026ರ ನಿಜವಾದ ಸ್ವರೂಪ ಏನು ಅಂತ ಕೇಳ್ತಾ ಇದ್ದೀರಾ? ಇದು ಕಠಿಣ ಪರೀಕ್ಷೆಗಳನ್ನ ಒಡ್ಡುವ ವರ್ಷನಾ, ಇಲ್ಲ ಅದ್ಭುತವಾದ ವರಗಳನ್ನ ನೀಡುವ ವರ್ಷನಾ? ಈ ಎರಡರ ನಡುವೆ ಸಾಗುವುದು ಹೇಗೆ? ಉತ್ತರ ಅಷ್ಟು ಸುಲಭವಾಗಿಲ್ಲ, ಆದರೆ ಖಂಡಿತವಾಗಿಯೂ ತುಂಬಾನೇ ರೋಚಕವಾಗಿದೆ. ನೋಡಿ, ಉತ್ತರ ಇಲ್ಲೇ ಇದೆ. ಒಂದು ತಕ್ಕಡಿ ಇದ್ದ ಹಾಗೆ 2026 ಒಂದೇ ಕಡೆಗೆ ವಾಲೋದಿಲ್ಲ. ಇದು ಎರಡರ ಒಂದು ಪರ್ಫೆಕ್ಟ್ ಮಿಶ್ರಣ ಅಂತಾನೆ ಹೇಳ್ಬೋದು. ಒಂದು ಕಡೆ ವೃತ್ತಿ ಜೀವನದಲ್ಲಿ ಕಠಿಣ ಸವಾಲುಗಳು ಬಂದ್ರೆ, ಇನ್ನೊಂದು ಕಡೆ ಕುಟುಂಬದಲ್ಲಿ ಸಿಹಿಯಾದ ಕ್ಷಣಗಳು ಕಾದಿವೆ. ಇವೆರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಈ ವರ್ಷದ ನಿಜವಾದ ಕಲೆ. ಬನ್ನಿ, ಈಗ ಈ ಕಥೆಯ ಇನ್ನಷ್ಟು ಆಳಕ್ಕೆ ಹೋಗೋಣ. ಈ ವರ್ಷ ಜೀವನದ ಮೇಲೆ ಪ್ರಭಾವ ಬೀರುವ ಇಬ್ಬರು ಪ್ರಮುಖ ಗೈಡ್ಸ್ ಅನ್ನ ಭೇಟಿಯಾಗೋಣ. ಹೌದು, ನಾನು ಮಾತಾಡ್ತಿರೋದು ಗ್ರಹಗಳ ಬಗ್ಗೆನೇ. ಆದರೆ ಅವನ್ನ ಬರೀ ಆಕಾಶಕಾಯಗಳು ಅಂತ ಅಂದ್ಕೊಳ್ಬೇಡಿ. ಅವು ಈ ವರ್ಷಕ್ಕೆ ಒಬ್ಬ ಶಿಕ್ಷಕ ಮತ್ತು ಸಹಾಯಕನಿದ್ದ ಹಾಗೆ. ಈ ವರ್ಷದ ಕಥೆಗೆ ಇಬ್ರು ಹೀರೋಗಳು, ಶನಿ ಮತ್ತು ಗುರು. ಶನಿ ಒಬ್ಬ ಸ್ಟ್ರಿಕ್ಟ್ ಟೀಚರ್ ತರ ವೃತ್ತಿಯಲ್ಲಿ ಶಿಸ್ತು, ಪ್ರಾಮಾಣಿಕತೆ ಮತ್ತೆ ಕಠಿಣ ಪರಿಶ್ರಮವನ್ನ ಬಯಸ್ತಾನೆ. ಇನ್ನೊಂದು ಕಡೆ ಗುರು ಒಬ್ಬ ಉದಾರವಾದ ಗೈಡ್ ತರ ಮಾಡುವ ಪ್ರಯತ್ನಗಳಿಗೆ ತಕ್ಕ ಹಾಗೆ ಸಂಪತ್ತು, ಕುಟುಂಬದಲ್ಲಿ ಸಂತೋಷ ಮತ್ತೆ ಯಶಸ್ಸನ್ನ ಕೊಡ್ತಾನೆ. ನೋಡಿ, ಇದನ್ನೇ ಕರ್ಮ ಸಮತೋಲನ ಅಂತ ಹೇಳೋದು. ಕರ್ಮಸ್ಥಾನ ಶನಿ. ಅಯ್ಯೋ, ಈ ಪದ ಕೇಳಿದ ತಕ್ಷಣ ಹೆದರ್ಕೋಬೇಡಿ. ಸಿಂಪಲ್ ಆಗಿ ಹೇಳೋದಾದ್ರೆ, ಮಿಥುನ ರಾಶಿಯವರ ವೃತ್ತಿ ಜೀವನ ಈಗ ಒಂದು ದೊಡ್ಡ ಸ್ಟೇಜ್ ಮೇಲಿದೆ. ಅಂದ್ರೆ ಮಾಡುವ ಪ್ರತಿಯೊಂದು ಕೆಲಸ ಕೂಡ ಎಲ್ಲರ ಗಮನಕ್ಕೆ ಬರುತ್ತೆ. ಹೌದು, ಜವಾಬ್ದಾರಿಗಳು ಜಾಸ್ತಿ ಆಗ್ಬಹುದು, ಆದರೆ ಇದು ತಮ್ಮ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಿ ತಮ್ಮ ಸ್ಥಾನವನ್ನ ಭದ್ರಪಡಿಸ್ಕೊಳ್ಳೋಕೆ ಸಿಕ್ಕಿರೋ ಒಂದು ಸುವರ್ಣಾವಕಾಶ. ಇನ್ನೊಂದು ಕಡೆ ಧನಯೋಗ. ಇದು ಆರ್ಥಿಕ ಜೀವನಕ್ಕೆ ಒಂದು ಗ್ರೀನ್ ಸಿಗ್ನಲ್ ತೋರಿಸ್ತಿದೆ. ವಿಶೇಷವಾಗಿ ಜೂನ್ನಿಂದ ಅಕ್ಟೋಬರ್ವರೆಗೂ ಗುರುಗ್ರಹವು ಸಂಪತ್ತು, ಉಳಿತಾಯ ಮತ್ತೆ ಕುಟುಂಬದ ಸಂತೋಷವನ್ನ ಹೊತ್ತು ತರುತ್ತೆ. ಹಾಗಾದ್ರೆ ಈ ವರ್ಷದ ಫಾರ್ಮುಲಾ ಏನು? ತುಂಬಾ ಸಿಂಪಲ್. ಶನಿಯ ಶಿಸ್ತಿನ ಪರೀಕ್ಷೆಯಲ್ಲಿ ಗೆಲ್ಲೋದು, ಗುರುವಿನ ಗಿಫ್ಟ್ಸನ್ನ ಪಡ್ಕೊಳ್ಳೋದು ಅಷ್ಟೇ. ಸರಿ, ಈಗ ನಮ್ಮ ಮೊದಲ ಸ್ಟಾಪ್ ವೃತ್ತಿ ಜೀವನ. ಇಲ್ಲಿ ಶನಿ ಮಹಾರಾಜರು ಯಾವ ರೀತಿಯ ಪರೀಕ್ಷೆಗಳನ್ನು ಸಿದ್ಧಪಡಿಸಿದ್ದಾರೆ, ಮತ್ತೆ ಆ ಪರೀಕ್ಷೆಗಳಲ್ಲಿ ಪಾಸಾದ್ರೆ ಸಿಗುವ ಬಹುಮಾನಗಳಾದ್ರೂ ಏನು? ಬನ್ನಿ ನೋಡೋಣ. ಈ ಒಂದು ವಾಕ್ಯವನ್ನು ಗಮನಿಸಿ. ಅಲೆದಾಟವು ಈಗ ನಿಲ್ಲಬೇಕು ನಿರ್ಮಾಣಕ್ಕಾಗಿ. ಇದು 2026ರ ವೃತ್ತಿಜೀವನದ ಮಂತ್ರ ಅನ್ಕೊಳ್ಳಿ. ಮಿಥುನ ರಾಶಿಯ ಸಹಜ ಗುಣವಾದ ಚಂಚಲತೆಗೆ ಒಂದು ಸಣ್ಣ ಬ್ರೇಕ್ ಕೊಡೋ ಟೈಮ್ ಇದು. ಪದೇ ಪದೇ ಕೆಲಸ ಬದಲಿಸೋದು, ಶಾರ್ಟ್ಕಟ್ಸ್ ಹುಡ್ಕೋದು, ಇದೆಲ್ಲವನ್ನ ಬಿಟ್ಟು ವೃತ್ತಿ ಜೀವನ ಅನ್ನೋ ಮನೆಗೆ ಒಂದು ಗಟ್ಟಿಯಾದ ಅಡಿಪಾಯ ಹಾಕೋಕೆ ಇದು ಪರ್ಫೆಕ್ಟ್ ಟೈಮ್. ಈ ವರ್ಷದ ವೃತ್ತಿಜೀವನದ ಹಾದಿ ಹೇಗಿದೆ ನೋಡಿ. ಫೆಬ್ರವರಿಯಿಂದ ಏಪ್ರಿಲ್ ತಮ್ಮ ಶಕ್ತಿಯನ್ನ ತೋರಿಸಿ ಮುಂದೆ ನುಗ್ಗೋಕೆ ಒಳ್ಳೆ ಟೈಮ್. ಆದರೆ ಏಪ್ರಿಲ್-ಮೇ ತಿಂಗಳಲ್ಲಿ ಸ್ವಲ್ಪ ತಾಳ್ಮೆ ಬೇಕು, ಪ್ರೆಷರ್ ಜಾಸ್ತಿ ಆಗ್ಬೋದು. ಟೆನ್ಷನ್ ಬೇಡ, ಯಾಕಂದ್ರೆ ಜೂನ್ನಿಂದ ಅಕ್ಟೋಬರ್ವರೆಗೂ ಮಾಡಿದ ಕಠಿಣ ಪರಿಶ್ರಮಕ್ಕೆ ಸಿಹಿಯಾದ ಫಲ ಕಾದಿರುತ್ತೆ. ಈ 3 ಹಂತಗಳನ್ನ ಸರಿಯಾಗಿ ನಿಭಾಯಿಸಿದ್ರೆ ಯಶಸ್ಸು ಪಕ್ಕ. ಶನಿಯ ಈ ಪರೀಕ್ಷೆ ಎಲ್ಲರಿಗೂ ಒಂದೇ ರೀತಿ ಇರಲ್ಲ. ಉದ್ಯೋಗದಲ್ಲಿ ಇರೋರಿಗೆ ಅವರ ಪ್ರಾಮಾಣಿಕತೆ ರಕ್ಷಾ ಕವಚ. ಸ್ವಂತ ಉದ್ಯಮ ನಡೆಸೋರ್ಗೆ ತಮ್ಮ ಬ್ರ್ಯಾಂಡ್ ಕಟ್ಟೋಕೆ ಇದ್ಕಿಂತ ಒಳ್ಳೆ ಟೈಮ್ ಸಿಗಲ್ಲ. ಇನ್ನು ಕಲಾವಿದರು, ಬರಹಗಾರರು ಅಥವಾ ಸಾರ್ವಜನಿಕ ಜೀವನದಲ್ಲಿ ಇರೋರನ್ನ ಅವರ ಶಿಸ್ತು ಮತ್ತು ನೈತಿಕತೆ ಮುಂದಿನ ಲೆವೆಲ್ಗೆ ಕರ್ಕೊಂಡೋಗುತ್ತೆ. ಸರಿ, ಕಠಿಣ ಪರಿಶ್ರಮದ ಚಾಪ್ಟರ್ ಮುಗೀತು. ಈಗ ಒಂದು ಸ್ವೀಟ್ ನ್ಯೂಸ್ನ ಟೈಮ್. ಶನಿಯ ಪರೀಕ್ಷೆಯ ನಂತರ ಗುರು ತರುವ ಸುವರ್ಣ ಪ್ರತಿಫಲಗಳ ಬಗ್ಗೆ ಮಾತಾಡೋಣ. ಬ್ಯಾಂಕ್ ಅಕೌಂಟ್ ಮತ್ತು ಕುಟುಂಬದ ಸಂತೋಷ ಎರಡೂ ಹೆಚ್ಚಾಗುವ ಸಮಯವಿದು. ಜೂನ್ 2ರಿಂದ ಅಕ್ಟೋಬರ್ 30. ಈ ಡೇಟ್ಸ್ಗಳನ್ನ ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಮಾಡಿಟ್ಕೊಳ್ಳಿ. ಯಾಕಂದ್ರೆ ಇದು 2026ರ ಅತ್ಯಂತ ಅದೃಷ್ಟಶಾಲಿ ಸಮಯ ಅಂತಾನೆ ಹೇಳ್ಬೋದು. ಈ ಟೈಮ್ನಲ್ಲಿ ಮಾಡುವ ಹೂಡಿಕೆಗಳು, ತೆಗೆದುಕೊಳ್ಳುವ ಕೌಟುಂಬಿಕ ನಿರ್ಧಾರಗಳು ಮುಂದಿನ ಹಲವು ವರ್ಷಗಳವರೆಗೆ ಲಾಭವನ್ನು ತಂದುಕೊಡ್ತವೆ. ಗುರುವಿನ ಕೊಡುಗೆಗಳು ಕೇವಲ ಪರ್ಸಿಗೆ ಸೀಮಿತವಾಗಿಲ್ಲ. ಇದೊಂದು ಕಂಪ್ಲೀಟ್ ಲೈಫ್ ಅಪ್ಗ್ರೇಡ್ ಪ್ಯಾಕೇಜ್ ಇದ್ದ ಹಾಗೆ. ಹಣ, ಉಳಿತಾಯ, ಕುಟುಂಬದಲ್ಲಿ ಸಂತೋಷ, ಹೊಸ ಆಸ್ತಿ, ಮಾತಿಗೆ ಸಿಗುವ ಗೌರವ ಎಲ್ಲವೂ ಇದರಲ್ಲಿ ಸೇರಿದೆ. ಇದು ಬರೀ ಆರ್ಥಿಕ ಬೆಳವಣಿಗೆ ಅಲ್ಲ, ಇದು ಜೀವನದ ಒಂದು ಸಮಗ್ರ ಅಭಿವೃದ್ಧಿ. ಕೆಲಸದ ಪ್ರೆಷರ್ ಎಷ್ಟೇ ಇದ್ರೂ ಗುರು ಕುಟುಂಬವನ್ನ ಮರೆಯೋದಿಲ್ಲ. ಕೌಟುಂಬಿಕ ಜೀವನ ತುಂಬಾ ಚೆನ್ನಾಗಿರುತ್ತೆ.
ಮದುವೆ, ಮಗುವಿನ ಜನನ ಅಥವಾ ಒಂದು ದೊಡ್ಡ ಫ್ಯಾಮಿಲಿ ಗೆಟ್ ಟುಗೆದರ್ ಈ ಥರದ ಸಂತೋಷದ ಕ್ಷಣಗಳು ಬಾಡಿಲ್ ತಟ್ಟೋ ಸಾಧ್ಯತೆ ಇದೆ. ಈ ಸಮಯವನ್ನ ಪ್ರೀತಿಪಾತ್ರರ ಜೊತೆ ಎಂಜಾಯ್ ಮಾಡಿ, ಸೆಲೆಬ್ರೇಟ್ ಮಾಡಿ. ಸರಿ, ಇಲ್ಲಿವರೆಗೂ ನೋಡಿದ್ದು ಕಥೆಯ ಸುಂದರವಾದ ಭಾಗ. ಆದ್ರೆ ಪ್ರತಿಯೊಂದು ಕಥೆಯಲ್ಲೂ ಒಂದಷ್ಟು ಟ್ವಿಸ್ಟ್ ಇರುತ್ತಲ್ವಾ ಅಲ್ವಾ? ಈಗ 2026ರ ಅಂತಹ ಕೆಲವು ಸವಾಲಿನ ಕ್ಷಣಗಳ ಬಗ್ಗೆ ಮಾತಾಡೋಣ. ಭಯಬೇಡ, ಇವನ್ನ ಮೊದಲೇ ತಿಳ್ಕೊಂಡ್ರೆ ಅದನ್ನ ಸುಲಭವಾಗಿ ದಾಟ್ಬೋದು. ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಒಂದು ದೊಡ್ಡ ಲಾಭಕ್ಕೆ ಕಾರಣ ಆಗ್ಬೋದಾ? ಕೇಳೋಕೆ ವಿಚಿತ್ರ ಅನ್ಸ್ಬೋದು, ಆದ್ರೆ ಜ್ಯೋತಿಷ್ಯದಲ್ಲಿ ಇದು ಸಾಧ್ಯ. ಇದನ್ನೇ ನೀಚಭಂಗ ರಾಜಯೋಗ ಅಂತ ಕರೆಯೋದು. ಅಂದ್ರೆ ಒಂದು ದೊಡ್ಡ ಸವಾಲು ಒಂದು ದೊಡ್ಡ ಯಶಸ್ಸಿನ ಬಾಗಿಲನ್ನೇ ತೆರೆಯುತ್ತೆ. ಅದು ಹೇಗೆ ಅಂತೀರಾ? ಬನ್ನಿ ನೋಡೋಣ. ಈ ಪ್ರೋಸೆಸ್ಸನ್ನು ಅರ್ಥ ಮಾಡ್ಕೊಳ್ಳಿ. ಸೆಪ್ಟೆಂಬರ್ ನವೆಂಬರ್ನಲ್ಲಿ ಹಣಕಾಸಿನ ಸಮಸ್ಯೆ ಎದುರಾಗಬಹುದು. ಉದಾಹರಣೆಗೆ ಸಡನ್ ಆಗಿ ಒಂದು ದೊಡ್ಡ ಖರ್ಚು ಬರಬಹುದು. ಆಗ ಗಾಬರಿ ಆಗೋದು ಬೇಡ. ಆತುರದ ನಿರ್ಧಾರಗಳನ್ನು ತಗೋಬೇಡಿ. ಬದಲಾಗಿ ಶಾಂತವಾಗಿ ನೈತಿಕವಾಗಿ ಯೋಚಿಸಿ. ಹೀಗೆ ಮಾಡಿದ್ರೆ ಅದೇ ಸಮಸ್ಯೆ ಒಂದು ಅನಿರೀಕ್ಷಿತ ಲಾಭವಾಗಿ ಬದಲಾಗುತ್ತೆ. ವೃತ್ತಿಜೀವನದ ಯಶಸ್ಸಿನ ಓಟದಲ್ಲಿ ಆರೋಗ್ಯವನ್ನ ಮರೆಯೋದು ಬೇಡ. ಶನಿಯ ಪ್ರೆಷರ್ ದೇಹದ ಮೇಲೆ ಪರಿಣಾಮ ಬೀರಬಹುದು. ಸ್ಟ್ರೆಸ್, ಸುಸ್ತು ಮತ್ತೆ ನೋವುಗಳು ಕಾಣಿಸ್ಕೊಳ್ಬೋದು. ನೆನಪಿಡಿ, ಆರೋಗ್ಯವೇ ಭಾಗ್ಯ. ಹಾಗಾಗಿ ಸಾಕಷ್ಟು ರೆಸ್ಟ್ ಮತ್ತು ಒಳ್ಳೆ ಆಹಾರಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡಿ. ಸರಿ, ಇಡೀ ವರ್ಷದ ಒಂದು ಮ್ಯಾಪ್ ನೋಡಿದ ಹಾಗಾಯಿತು. ಈಗ ಈ ಪ್ರಯಾಣವನ್ನ ಇನ್ನಷ್ಟು ಸುಲಭ ಮಾಡೋಕೆ ಬೇಕಾದ ಟೂಲ್ ಕಿಟ್ ಅನ್ನ ನೋಡೋಣ. ಇವು 2026ನ್ನ ಯಶಸ್ವಿಯಾಗಿ ಪಾರ್ ಮಾಡೋಕೆ ಸಹಾಯ ಮಾಡುವ ಕೆಲವು ಸಿಂಪಲ್ ಮತ್ತು ಪ್ರಾಕ್ಟಿಕಲ್ ಟಿಪ್ಸ್. ಇದನ್ನ 2026ರ ಗೆಲುವಿನ ಸೂತ್ರ ಅಂತಾನೆ ಅನ್ಕೊಳ್ಳಿ. ವೃತ್ತಿಯಲ್ಲಿ ಪ್ರಾಮಾಣಿಕತೆ, ಹಣಕಾಸಿನಲ್ಲಿ ಜಾಗರೂಕತೆ, ಕುಟುಂಬಕ್ಕೆ ಸಮಯ ಮತ್ತು ಆರೋಗ್ಯಕ್ಕೆ ಆದ್ಯತೆ. ಈ 4 ಸಿಂಪಲ್ ರೂಲ್ಸ್ಗಳನ್ನ ಪಾಲಿಸಿದ್ರೆ 2026 ಖಂಡಿತವಾಗ್ಲೂ ಮಿಥುನ ರಾಶಿಯವರ ವರ್ಷವಾಗಿರುತ್ತೆ. ಗ್ರಹಗಳ ಪ್ರಭಾವವನ್ನ ನಾವು ಬದಲಾಯಿಸಕ್ಕೆ ಆಗಲ್ಲ, ನಿಜ. ಆದರೆ ಅವುಗಳ ಜೊತೆ ನಮ್ಮ ಸಂಬಂಧವನ್ನ ಖಂಡಿತವಾಗಿಯೂ ಸುಧಾರಿಸಬಹುದು. ಶನಿಯ ಒತ್ತಡವನ್ನ ನಿಭಾಯಿಸಕ್ಕೆ ಹನುಮಾನ್ ಚಾಲೀಸಾದ ಶಕ್ತಿ, ಗುರುವಿನ ಆಶೀರ್ವಾದವನ್ನ ಹೆಚ್ಚಿಸೋಕೆ ವಿಷ್ಣು ಸಹಸ್ರನಾಮದ ಭಕ್ತಿ ಮತ್ತೆ ಗಣೇಶನ ಪೂಜೆಯ ಮೂಲಕ ಹೊಸ ಚೈತನ್ಯವನ್ನ ತುಂಬಿಕೊಳ್ಳಬಹುದು. ಇವು ಬರೀ ಪರಿಹಾರಗಳಲ್ಲ, ಇವು ಆತ್ಮವಿಶ್ವಾಸವನ್ನ ಹೆಚ್ಚಿಸುವ ಸಾಧನಗಳು. 2026ರ ಕಥೆ ಇಲ್ಲಿಗೆ ಮುಗಿಯಲ್ಲ. ಡಿಸೆಂಬರ್ 6ನೇ ತಾರೀಕು ರಾಹು ಕೇತುಗಳ ಸ್ಥಾನ ಬದಲಾವಣೆಯ ಜೊತೆ 2027ರ ಒಂದು ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆಯಲಾಗುತ್ತೆ. ಹಾಗಾಗಿ 2026 ಅನ್ನೋದು ಬರೀ ಒಂದು ವರ್ಷ ಅಲ್ಲ, ಅದು ಮುಂದಿನ ದೊಡ್ಡ ಬದಲಾವಣೆಗಾಗಿ ಸಿದ್ಧಪಡಿಸುವ ಒಂದು ಟ್ರೈನಿಂಗ್ ಇದ್ದ ಹಾಗೆ. ಈ ವರ್ಷದ ಪಾಠಗಳನ್ನ ಕಲಿಯಲಾಗಿದ್ಯಾ? ಮುಂದಿನ ಹಂತಕ್ಕೆ ಸಿದ್ಧತೆ ಇದೆಯಾ? ಯೋಚಿಸಿ.